ಮಾತಾಡಾಗಿ ಒಂದು ವಾರ ಆದ್ರೂ ಒಂದು ಬರ್ತಾರೆ ಬಂದಿಲ್ಲ ಗೈಸ್. ಬಂದಿದ್ದೀವಿ. ಬ್ಯಾಡ್ ಗರ್ಲ್, ಶಿ ಇಸ್ ಬ್ಯಾಡ್ ಗರ್ಲ್. ಓಹೋ ಓಹೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿ ವ್ಲಾಗ್ಸ್. ಕಾಣುತ್ತೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಮೇಕಪ್ಗೆ ಹೋಗ್ತಾ ಇದ್ವಿ, ಹಾಗೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಜರ್ನಿ ಸ್ವಲ್ಪ ದೂರನೇ ಇತ್ತು, ನಮಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ 25 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಟ್ರಾಫಿಕ್ ಅದು ಇದು ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು. ನನಗೆ ಆ್ಯಕ್ಚುಲಿ ಡೈಲಿ ವ್ಲಾಗ್ನ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕರೆಕ್ಟಾಗಿ ನಾನು ವೀಡಿಯೋಸು ಅಪ್ಲೋಡ್ ಮಾಡ್ತಿಲ್ಲ. ಮಾತಾಡಾಗಿ ಒಂದು ವಾರ ಆದರೂ ಒಂದು ಬರ್ತಾರೆ ಬಂದಿಲ್ಲ ಗೈಸ್. ಓಯ್ ಫೋಟೋನೇ ಇಟ್ಕೊಂಡಿಲ್ಲ ಇದ್ರಾಗ. ಟಿಕೆಟು ಏನು ಟಿಕೆಟು? ಕ್ರಿಕೆಟಾ? ಓಕೆ ಓಕೆ. ಸ್ಟೇಡಿಯಂ ಕೋಟೆ ನಿಜೊಳಗಸ್ತಾನ. ಇಲ್ಲಿ ಹೋಗ್ತಾ ರೋಡಲ್ಲಿ ಉಂಡಿ ಅದೆಲ್ಲ ಇತ್ತು. ನಾನು ಅಲ್ಲಿ ಒಂದು ಗ್ರೀನ್ ವಿತ್ ಎಲ್ಲೋ ಉಂಡಿ ಕಾಣಿಸ್ತಾ ಇದೆಯಲ್ಲ, ಅದು ತೊಗೊಬೇಕು ಅಂದ್ಕೊಂಡೆ. ಬಟ್ ಟ್ರಾಫಿಕ್ ಇತ್ತು, ಮತ್ತೆ ಮೂವ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ತೊಗೊಳಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಮ್ಮಿ ರಶ್ಮಿ ಇಬ್ಬರು ಕೂಡ ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ನಾವು ಶುಕಿನ ಕರ್ಕೊಂಡು ಹೋಗಿದ್ವಿ. ಪಾಪ ಮಗು ತುಂಬಾ ಟಯರ್ಡ್ ಆಗಿದ್ಲು, ಮಲ್ಕೊಂಬಿಟ್ಟಿದ್ಲು ಅವಳು ಕೂಡ. ಲೊಕೇಶನ್ ಬಂದು ರೀಚ್ ಆದ್ವಿ ಗೈಸ್. ಮುದ್ದು ಮರಿ ಇದು. ಸೊ ಗೈಸ್, ಲೊಕೇಶನ್ ಬಂದು ಒಂದು 15 ನಿಮಿಷ ಆಯಿತು. ಇನ್ನು ಅವ್ರು ಬಂದೇ ಇಲ್ಲ, ಚೌಟ್ರಿಗೆ ಬಂದಿಲ್ಲ. ಇನ್ನು ಅವ್ರು ಬರೋದು 1/2 hour ಆಗುತ್ತೆ. ಅಂದರೆ ಇವಾಗ ಟೈಮ್ ಬಂದು 4:05 ಏನೋ ಆಗಿದೆ. ಸೊ ಅವ್ರು ಬರೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ. ನಾವು ಯಾವಾಗ ರೆಡಿ ಮಾಡೋದು, ಏನು ಮಾಡೋದು ಗೊತ್ತಿಲ್ಲ. ನೂಡಲ್ಸ್ ಕೈಯಲ್ಲಿ ತಿಂತಾ ಇದ್ದೀನಿ ಗೈಸ್. ನಾವು ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ, ಅಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ಮಾಮ ಹೋಗಿ ನೂಡಲ್ಸ್ ತಂದುಕೊಟ್ರು ನನಗಂತ ಹೇಳಿ. ಅರ್ಧ ನಾನು ತಿಂದೆ, ಅರ್ಧ ಗಾನವಿ ಕೊಟ್ಟೆ. ಮತ್ತು ಆರೆಂಜ್ ಕೂಡ ಕ್ಯಾರಿ ಮಾಡಿದ್ವಿ, ಏನಾದರೂ ಫ್ರೂಟ್ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ ಜೊತೇಲಿ ಇರಲಿ ಅಂತ ಹೇಳಿ. ಆಮೇಲೆ ನಾನೊಂದು ಆರೆಂಜ್ ತಿಂದೆ. ಈ ಥರ ಎಲ್ಲ ಆಚೆ ಹೋದಾಗ ಏನು ತಿನ್ನಬೇಕು, ಏನು ಮಾಡಬೇಕು ಏನೂ ಗೊತ್ತೇ ಆಗೋದಿಲ್ಲ. ಸ್ವಲ್ಪ ಈ ಥರ ಕ್ಯಾರಿ ಮಾಡಿಕೊಂಡ್ರೆ ಈಸಿ ಆಗುತ್ತಷ್ಟೇ. ಬಿಸಾಕ್ಬಿಡ್ತಾಳೆ ಇವಳು. ಸಿರಾಪ್ ನಿಂದು. ಇಲ್ಲಿ ಬಾರ್ಬಿಕ್ಯೂ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬ್ಯಾಡ್ ಗರ್ಲ್, ಶಿ ಇಸ್ ಬ್ಯಾಡ್ ಗರ್ಲ್. ಓಹೋ ಓಹೋ. ಆಗಿದೆ ಗೈಸ್ ಇಲ್ಲಿ. ಏಕೆ? ಇಲ್ಲಿ ನೋಡಿ ಗೈಸ್, ಇಲ್ಲಿ 1 2  3  4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 1
ಬಿಲ್ ಪೇ ಮಾಡ್ಬಿಟ್ಟು ಬರ್ತೀನಿ ಗೈಸ್. ಇವರು ಯಾರೋ ತಿಂತಾ ಇದ್ರೆ ಜುಳು ಸುರಿಸ್ತಾರೆ ಗೈಸ್. ಇವಳು ಏನು ನಾವೇನು ತಿನ್ಸಲ್ಲ ಹಂಗೆ ಬಿಟ್ಟಿದ್ದೀರಿ ಮಗುನ ಅನ್ಕೊಬೇಕು ಯಾರನ್ನ ನೋಡಿದವ್ರು. ಕಾಣಿಸ್ಲಿ ಅಂತ ಅದೆರಡನ್ನು ಮಿಕ್ಸ್ ಮಾಡ್ಬಿಡು. ಯಮ್ಮಿ ಯಮ್ಮಿ ತಿನ್ನೇಗನೋ. ಭಯ ಆಗ್ತೈತೆ. ಸೊ ಇನ್ನೊಂದು ಫ್ಲೈಟ್ ಫಿಲಿಪ್ ರೈಡ್ ಬಂದ್ಬಿಟ್ಟು ನಮಗೆ ಚಿಕ್ಕ ತಿರುಪತಿಯಲ್ಲಿದ್ದಿತ್ತು. ಅಲ್ಲಿಂದ ಬರೋಷ್ಟೇ ಫುಲ್ ಎಕ್ಸಾಸ್ಟೆಡ್ ನೋಡ್ತಿರ್ಬೋದು ಯಾವ ರೇಂಜ್ಗೆ ಹಾಕಿದ್ದೀವಿ ಅಂತ. ಗಾನಿಬಿ ಅಂತೂ ಬರೋ ದಾರಿಯಲ್ಲೇ ಹೆಂಗೈತೆ ಮನೆ. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ 3:30ಗೆ ಎದ್ದು ನಾವು ಅಲ್ಲಿ 5:30ಗೆ ರೀಚ್ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ರೆಡಿಯಾಗಿ ಎದ್ದು ಹೋಗಿದ್ವಿ. ಬಟ್ ಫ್ರೈಡೇ ಎದ್ದೇ ಇರಲಿಲ್ಲ ನಾವು ಹೋದವಾಗ. ಅವರು ಕೂಡ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿದ್ರೆ ನಮಗೂ ಕೂಡ ಈಸಿ ಆಗುತ್ತೆ ಮಾಡೋದಕ್ಕೆ. ಸೊ ಗೈಸ್ ಮೇಕಪ್ ಎಲ್ಲ ಮುಗಿಸ್ಕೊಂಬಂದು ಕಣ್ಣು ನೋಡಿ ಹಂಗೆ ಆಗ್ತಾಯಿದೆ. ಇವಾಗ ಬ್ರೇಕ್ಫಾಸ್ಟ್ ದೋಸೆ ಮತ್ತು ಪಲ್ಯ ಹಿಂಗೆ ಮಾಡಿ ತಿನ್ನ. ಇದು ಮನೆಗೆ ಬಂದು ಸಾಯಂಕಾಲ ಹಂಗೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ತುಂಬ ದಿನ ಆಗೋಗಿತ್ತು ನಾನು ಸ್ಕಿನ್ ಕೇರ್ ಹೇರ್ ಕೇರ್ ಏನೂ ಮಾಡ್ತಾಯಿಲ್ಲ. ಇವಾಗ ಜಸ್ಟ್ ಹಾಗೇ ಇದ್ದೀನಿ ಅಷ್ಟೇ. ನನಗೆ ಈ ಥರ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಮಾಡ್ಕೊಳೋದು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಹೇರ್ ಕೇರ್ ಮಾಡ್ಕೊಳ್ಳೋದು. ಅಂದರೆ ನಾನು ಮಾಡ್ಕೊಳ್ಳೋದು ಓಕೆ, ಅವ್ರಿಗೆ ಇರಿಟೇಷನ್ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ. ಗಾನವಿ ರಶ್ಮಿ ಅವರೆಲ್ಲ ಜಾಸ್ತಿ ಏನೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಜಾಸ್ತಿ ಈ ಥರ ಸ್ಕಿನ್ ಕೇರ್ ಹೇರ್ ಕೇರ್ ಅದು ಕೇರ್ ಇದು ಕೇರ್ ಅಂದ್ಕೊಂಡು ಮಾಡ್ತಾನೆ ಇರ್ತೀನಿ. ಸೊ ನನಗೇನೋ ಇದು ಮಾಡೋದು ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಗೈಸ್ ನಾನು ಹೇರ್ ಕಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಫೇಸ್ಗೆ ನಿಮ್ಗೆ ಯಾವ ಹೇರ್ ಕಟ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಒಂದೇ ಸರಿ ಸೆಲೂನ್ಗೆ ಹೋಗಿ ಮಾಡಿಸ್ಕೊಳ್ಳೋಣ. ಯಾಕಂದರೆ ನಾನು ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸ್ಕೊಂಡು. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ನಮ್ಮ ಅಣ್ಣ ಮದುವೆ ಟೈಮಲ್ಲಿ ಮಾಡಿಸಿದ್ದು ನಾನು. ಅದಾದಮೇಲೆ ಯಾವುದೇ ಹೇರ್ ಕಟ್ ಏನೂ ಮಾಡ್ಕೊಂಡಿಲ್ಲ. ಲಾಂಗ್ ಆಗಿರಲಿ ಮತ್ತು ಲೇಯರ್ಸ್ ಇರಲಿ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಹೇರ್ ಕಟ್ ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನಾನು ಫೇಸ್ ಪ್ಯಾಕ್ ಬಂದು ಫಸ್ಟ್ ಸ್ಕ್ರಬ್ನ ಯೂಸ್ ಮಾಡಿದ್ದೀನಿ. ಇದು ನೈಕಾ ಸ್ಕ್ರಬ್, ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನ. ಆ ಸ್ಕ್ರಬ್ ಯೂಸ್ ಮಾಡಿಕೊಂಡು ಕಾದಿದ್ದು ಒಂದು ಫೇಸ್ ಪ್ಯಾಕ್ ಇತ್ತು, ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಷ್ಟೇನು ಎಫೆಕ್ಟಿವ್ ಇರಲಿಲ್ಲ, ಬಟ್ ಸ್ಟಿಲ್ ನಾನು ಕಷ್ಟಪಟ್ಟು ತೊಗೊಂಡಿರ್ತೀನಲ್ವ, ಯಾವುದೇ ಪ್ರಾಡಕ್ಟ್ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಏನೇ ಆಗಲಿ, ಊಟ ಏನೇ ನಾನು ತೊಗೊಂಡಿದ್ರು ಅದು ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಆದಷ್ಟು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಕಷ್ಟಪಡೋದಕ್ಕೆ ಅದೇ ಥರ ಅಲ್ವಾ ವ್ಯಾಲ್ಯೂ ಕೊಡೋದು. ನನ್ನ ಪ್ರಕಾರ ಅದೇ ಥರ ನಾನು ವ್ಯಾಲ್ಯೂ ಕೊಡೋದು. ಬೇರೆ ಯಾರೇ ಏನು ಅಂದ್ಕೊಂಡ್ರು ನನಗದು ಮ್ಯಾಟರ್ ಆಗೋಲ್ಲ. ನನ್ನ ಆತ್ಮಕ್ಕೆ ಅದು ಒಳ್ಳೇದು ಅನಿಸ್ತಂದ್ರೆ ಅದನ್ನ ಮಾತ್ರ ಮಾಡ್ತೀನಿ ನಾನು. ಆ್ಯಂಡ್ ಅದು ಡ್ರೈ ಆಗೋಷ್ಟರಲ್ಲಿ ಸಿಂಕ್ ಏನಿದೆ ವಾಶ್ ಬೇಸಿನ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಮುಂಚೆ ಎಲ್ಲ ನನಗೆ ಈ ಥರ ಎಲ್ಲ ಕ್ಲೀನ್ ಮಾಡೋದು ಇಷ್ಟನೇ ಆಗ್ತಾಯಿರಲಿಲ್ಲ, ಏನೋ ಒಂಥರ ಆಗ್ತಾಯಿತ್ತು. ಇವಾಗೆಲ್ಲ ನನಗೆ ಕ್ಲೀನಾಗಿರಬೇಕು ಮತ್ತು ಕ್ಲೀನ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಕ್ಲೀನ್ ಮಾಡ್ತೀನಿ. ಒಂದು 10-15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನಾನು ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ಕೊಳ್ತೀನಿ. ನನಗೆ ಇಲ್ಲಿ ಸ್ವಲ್ಪ ಹೇರ್ ಲಾಸ್ ಆಗಿಬಿಟ್ಟಿದೆ ಫ್ರಂಟ್ ಮಾತ್ರ. ಅದು ಏನಕ್ಕಂತ ನಂಗೆ ಗೊತ್ತಿಲ್ಲ. ಹೇರ್ ಸ್ವಲ್ಪ ಉದ್ದಾಗಿರೋದ್ರಿಂದ ವೆಯ್ಟ್ಗೆ ಹಿಂದೆ ಹೋಗಿದೆಯೋ ಅಥವಾ ನಮ್ಮ ಶುಕಿ ಚೆನ್ನಾಗಿ ಕುಲ್ಗಿನ್ಸ್ತಾಳೆ ನಂದು, ಅದರಿಂದ ಹೇರ್ ಫಾಲ್ ಆಗಿದೆ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು ಆಯಿಲ್ ಇದೆ ಅದನ್ನು ಹಾಕಿದೆ.
ಅಷ್ಟೇ ಗಾಯ್ಸ್ ಇವತ್ತಿನ ಈ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.